ಬೀದರ್ ಜಿಲ್ಲೆಯಾದ್ಯಂತ ವರುಣ ಆರ್ಭಟಿಸುತ್ತಿದ್ದಾನೆ. ಅಲ್ಲಿ ಧಾರಾಕಾರ ಮಳೆ ಆಗ್ತಾ ಇದೆ. ಅಲ್ಲಿನ ಮಳೆಗೆ ಜನರ ಜೀವನ ಅಸ್ತವ್ಯಸ್ತಗೊಂಡಿರುವಂತದ್ದು. ಬೀದರ್ ಜಿಲ್ಲೆಯಾದ್ಯಂತ ಧಾರಾಕಾರ ಮಳೆಯಿಂದ ಮನೆಯೊಳಗೆ ನೀರು ನುಗ್ಗಿವೆ. ಬಾಲ್ಕಿ ತಾಲೂಕಿನ ಎಣಕೂರು ಗ್ರಾಮದಲ್ಲಿ ಮನೆಗಳಿಗೆ ವರುಣನ ಆರ್ಭಟದಿಂದ ಮನೆಯೊಳಗೆ ನೀರು ನುಗ್ಗಿವೆ. ಮಳೆ ನೀರು ಹೊರ ಹಾಕಲು ಕುಟುಂಬಸ್ಥರು ಹರಸಾಹಸವನ್ನ ಪಡ್ತಾ ಇದ್ದಾರೆ. ಬೀದರ್ ಸೇರಿದಂತೆ ಭಾಲ್ಕಿ, ಹುಮ್ನಾಬಾದ್, ಬಸವ ಕಲ್ಯಾಣ, ಚಿಟ್ಟಗುಪ್ಪ ತಾಲೂಕಿನಾದ್ಯಂತ ವರುಣ ಆರ್ಭಟ ಕಳೆದ 2-3 ಗಂಟೆಯಿಂದ ನಿರಂತರವಾಗಿ ಅಲ್ಲಿ ಮಳೆ ಸುರಿತಾನೆ ಇದೆ. ಇನ್ನು ಈ ಮಳೆಯಿಂದಾಗಿ ಅಲ್ಲಿರುವಂತಹ ಗ್ರಾಮಸ್ಥರಿಗೆ ತೊಂದರೆಯಾಗಿದ್ದು, ಜಿಲ್ಲೆಯಾದ್ಯಂತ ಸುರಿಯುತ್ತಿರುವಂತಹ ಮಳೆಗೆ ಎಣಕೂರು ಗ್ರಾಮದಲ್ಲಿ ಮನೆಗೆ ಸಂಪೂರ್ಣವಾಗಿ ನೀರುಗಳು ನುಗ್ಗಿದೆ. ಅದು ಸ್ವಚ್ಛವಾಗಿರುವಂತಹ ಮಳೆಯ ನೀರಲ್ಲ, ಕೊಳಚೆಯ ನೀರು ಮನೆಯ ಒಳಗಡೆ ನುಗ್ಗಿರುವಂತದ್ದು. ಗೃಹ ಉಪಯೋಗಿ ವಸ್ತುಗಳು ಸಂಪೂರ್ಣವಾಗಿ ನೀರ್ಪಾಲಾಗಿದ್ದಾವೆ. ವೃದ್ಧರು ಮಕ್ಕಳನ್ನ ಕರೆದುಕೊಂಡು ಮಳೆಯಲ್ಲಿಯೇ ಈಗ ಗ್ರಾಮಸ್ಥರೆಲ್ಲ ನಿಂತುಕೊಂಡಿರುವಂತದ್ದು. ಬೀದರ್ ಜಿಲ್ಲೆಯಾದ್ಯಂತ ಧಾರಾಕಾರ ಮಳೆಯಿಂದಾಗಿ ಮನೆಗಳಿಗೆ ನೀರು ನುಗ್ಗಿವೆ. ಬಾಲ್ಕಿ ತಾಲೂಕಿನ ಎಣಕೂರು ಗ್ರಾಮದಲ್ಲಿ ಒಂದು ಮಳೆರಾಯನ ಅಬ್ಬರದಿಂದ ಮನೆಯೊಳಗೆ ನೀರು ನುಗ್ಗಿರುವಂತದ್ದು. ಮಳೆ ನೀರು ಹೊರ ಹಾಕಲು ಕುಟುಂಬಸ್ಥರೆಲ್ಲ ಈಗ ಹರಸಾಹಸವನ್ನ ಪಟ್ಟು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಬೀದರ್ ಸೇರಿದಂತೆ ಬಾಲ್ಕಿ, ಹುಮನಾಬಾದ್, ಬಸವ ಕಲ್ಯಾಣ ಹಾಗೂ ಚಿಟ್ಟಗುಪ್ಪ ತಾಲೂಕಿನಾದ್ಯಂತ ವರುಣ ಆರ್ಭಟ ಹೆಚ್ಚಾಗಿದ್ದು, 2-3 ಗಂಟೆಗಳಿಂದ ಸಂಪೂರ್ಣವಾಗಿ ಮಳೆರಾಯ ಬಿಡದೆ ಬರ್ತಾನೆ ಇದ್ದಾನೆ. ಹಾಗಾಗಿ ಜಿಲ್ಲೆಯಾದ್ಯಂತ ಸುರಿಯುತ್ತಿರುವಂತಹ ಧಾರಾಕಾರ ಮಳೆಗೆ ಎಣಕೂರು ಗ್ರಾಮದಲ್ಲಿರುವಂತಹ ಕೆಲವು ಮನೆಗಳಿಗೆ ಕೊಳಚೆ ನೀರು ನುಗ್ಗಿರುವಂತದ್ದು. ಇನ್ನು ಗೃಹೋಪಯೋಗಿ ವಸ್ತುಗಳನ್ನು ಕೂಡ ಎಲ್ಲ ಕಳೆದುಕೊಂಡಿದ್ದಾರೆ ಗ್ರಾಮಸ್ಥರು. ಸಂಪೂರ್ಣವಾಗಿ ನೀರು ಪಾಲಾಗಿವೆ. ವೃದ್ಧರು ಮಕ್ಕಳನ್ನ ಕರೆದುಕೊಂಡು ಮಳೆಯಲ್ಲಿಗೆ ಅಲ್ಲಿನ ಕುಟುಂಬಸ್ಥರು ಆಚೆ ನಿಂತಿದ್ದಾರೆ. ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರಬಹುದು. ಮನೆಯ ಒಳಗಡೆ ಸಂಪೂರ್ಣವಾಗಿ ನೀರು ನುಗ್ಗಿದೆ. ನೀರನ್ನ ಆಚೆ ತಪ್ಪಲು ಅವರು ಬಕೆಟ್ಗಳಿಂದ, ಚನ್ಗಳಿಂದ ನೀರನ್ನ ಆಚೆ ಹಾಕ್ತಾ ಇದ್ದಾರೆ. ಅಷ್ಟೊಂದು ನೀರನ್ನ ಅವ್ರು ಎಷ್ಟೇ ಚೆಲ್ಲಿದ್ರೂ ವಿನಃ ಅದು ವಾಪಸ್ ಬಂದೇ ಬರುತ್ತೆ. ಎಷ್ಟು ಅಲ್ಲಿ ಜನರ ಸ್ಥಿತಿ ಅಸ್ತವ್ಯಸ್ತಗೊಂಡಿದೆ ಅಂತ ಅಂದ್ರೆ ಸಂಪೂರ್ಣವಾಗಿ ಅವರಿಗೆ ಅಲ್ಲಿ ಸ್ಥಳಾವಕಾಶನೇ ಇಲ್ಲ. ಎಲ್ಲಾದ್ರೂ ಸ್ವಲ್ಪ ಕೂರ್ಬೇಕು ಅಂತ ಅಂದ್ರೂ ಅವರಿಗೆ ಸ್ಥಳಾವಕಾಶವಿಲ್ಲ. ತಗ್ಗಾದ ಪ್ರದೇಶದಲ್ಲಿ ಸಂಪೂರ್ಣವಾಗಿ ನೀರು ತುಂಬಿಕೊಂಡಿದೆ. ಅದು ಇಡೀ ಗ್ರಾಮವನ್ನೇ ಆವರಿಸಿದೆ. ಆ ಗ್ರಾಮದಲ್ಲಿರುವಂತಹ ಗ್ರಾಮ ಪಂಚಾಯತಿ ಇದುವರೆಗೂ ಏನು ಕೆಲಸ ಮಾಡಿದೆಯೋ ಏನೋ ಗೊತ್ತಿಲ್ಲ. ಆದ್ರೆ ಸಂಪೂರ್ಣವಾಗಿ ಗ್ರಾಮದಲ್ಲೆಲ್ಲ ಇದೇ ರೀತಿಯಾಗಿ ನೀರು ತುಂಬಿಕೊಳ್ತಾ ಇದ್ರೆ ಅಲ್ಲಿನ ಜನರ ಜೀವನ ಹೇಗೆ ನಡೆಯುತ್ತೆ? ನೋಡ್ರಿ ಮತ್ತೀಗ ಪೂರಾ ಹಣದಾಗ ನೀರ್ ಬಂದಿಕ ಎಲ್ಲಾ ಮನಿ ಎಲ್ಲ ಹುಕ್ಕ್ಯಾವ. ಈಗ ನೋಡ್ರಿ ಸಣ್ಣ ಸಣ್ಣ ಹುಡುಗರು ಇದಕ್ಕೆಲ್ಲ ಯಾರ ಇದ್ರಿಗೆ ಎಲ್ಲ ಏನಾದ್ರು ನಾಳೆ ದಿವ್ಸ ಏನಾದ್ರು ಅದು ಯಾರ ಇದು ಹೊಣೆ ಹೇಳ್ರಿ. ಶಾಸಕರಾಗ್ಲಿ, ಸಂಸದರಾಗ್ಲಿ ಇಮಿಡಿಯೇಟ್ಲಿ ತಕ್ಷಣವೇ ಬಂದಿದ ಅಧಿಕಾರಿಗಳು ಇದು ಮಾಡ್ಬೇಕಿದು. ನೋಡ್ರಿ ವಯಸ್ಸಾದವ್ರ ಇವ್ರಿಗೆಲ್ಲ ರೋಗಗಳು ಬಹಳಷ್ಟು ರೋಗಗಳು ಹೊಂಟವ. ಇವ್ರೆಲ್ಲ ಈಗ ನಾಳೆ ದಿವ್ಸ ಏನಾದ್ರು ಅದು ಹೊಣೆ ಯಾರಪ್ಪ ಇದಕ್ಕೆಲ್ಲ? ಎಣಕೂರು ಗ್ರಾಮದಲ್ಲಿ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ಯಾವುದೇ ರೀತಿ ಕೆಲಸ ಮಾಡ್ತಿಲ್ಲ. ನೋಡ್ರಿ ಮಳೆ 2-3 ಗಂಟೆಗೆ ಹಿಡಿದು ಸ್ಟಾರ್ಟ್ ಆಗಿದೆ. ಬಟ್ ಸುರಿಯುತ್ತಿದೆ. ಬಟ್ ಎಲ್ಲ ಕಡೆಯಿಂದ ಕಸ ಆಗ್ಲಿ, ಕಚರ ಆಗ್ಲಿ, ಯಾವುದೇ ರೀತಿಯ ಹೊಲದಿಂದ ಹಣದಿ ಯಾವುದೇ ರೀತಿಯ ಸ್ವಚ್ಛತೆ ಅನ್ನೋದು ಇಲ್ಲಿ ಎಲ್ಲ ಮನೆಗಳೆಲ್ಲ ತುಂಬೋಗಿವೆ ನೀರು. ಎಲ್ಲ ಸಣ್ಣ ಸಣ್ಣ ಚಿಕ್ಕ ಮಕ್ಕಳಿದ್ದಾವೆ. ಇದಕ್ಕೆ ಸಂಬಂಧಪಟ್ಟ ಶಾಸಕರು ಆಗಲಿ, ಸಂಸದರು ಆಗಲಿ ಇಮಿಡಿಯೇಟ್ಲಿ ಬರ್ಬೇಕು. ಅವರು ತಕ್ಷಣವೇ ಬಂದು ಇದು ಏನೋ ಇದು ಬಗೆಹರಿಸಿ 4-5 ಮನೆಗಳೆಲ್ಲ ಫುಲ್ ನೀರಾಗಿ ಪೂರಾ ತೊಂದರೆ ಆಗ್ತಿದೆ ಇಲ್ಲಿ ಎಲ್ಲ ಚಿಕ್ಕ ಮಕ್ಕಳಿಗೆ. ಇದಾಗಿತ್ತು ಈ ಕ್ಷಣದ ಅಪ್ಡೇಟ್ಸ್. ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜನಶ್ರೀ ನ್ಯೂಸ್. ಇದು ಜನರ ಧ್ವನಿ.